ಸೊ ಓಕೆ ಗಾಯ್ಸ್, ನಮಸ್ತೆ ಗೆಳೆಯಂದ್ರೆ ಫುಡಿ ಪ್ಲೇಸ್ ಚಾನಲ್ ಸ್ವಾಗತ. ಇವತ್ತು ನಾನು ಇಂಟರ್ಲಾಕನ್ ಸಿಟಿಲಿದ್ದೆ. ಸೊ ಬೇಸಿಕಲಿ ಸ್ವಿಟ್ಜರ್ಲ್ಯಾಂಡಲ್ಲಿರೋದು. ಆ್ಯಂಡ್ ಎಲ್ಲಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದ್ವಿ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಬದಲು ಒಂದು ಫೇಮಸ್ ಸ್ಟೈನಿಂಗರ್ ಅಂತ ಒಂದು ಇದಿದೆ, ಕೇಕ್ ಮತ್ತು ಬೇಕ್ರಿ ಶಾಪ್ ಇದೆ, ಅಲ್ಲಿ ಹೋಗೋಣ ಅಂತ ಇದ್ವಿ. ಸೊ ಅಲ್ಲಿ 3 ಡಿಶ್ ಒಂದು ಫೇಮಸ್ ಇದೆ ಅಂತ ಅದಕ್ಕೆ ಅಲ್ಲಿ ಹೋಗಿದ್ವಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಸೊ ಸ್ಟ್ರೀಟ್ಸ್ ಅಂತ ಭಾಳ ಚೆನ್ನಾಗಿತ್ತು, ನೋಡ್ಬೋದಂತೆ ಸರೌಂಡಿಂಗಲ್ಲಿ. ಫಸ್ಟ್ ಟೈಮ್ ಟೆಸ್ಲಾ ಕಾರ್ ನೋಡ್ತೆ ನಾನು, ಆ್ಯಸ್ ಯು ಕ್ಯಾನ್ ಸಿ. ಸೊ ಇದೇ ಬೇಕ್ರಿ. ಸೊ ಈ ಬೇಕ್ರಿಯಲ್ಲಿ 3 ಡಿಶ್ ಇದೆ. ಸೊ ಒಂದು ಕೀಶ್ ಅಂತ ಒಂದು ಫೇಮಸ್ ಡಿಶ್ ಇದೆ. ಅದು ಡಿಶ್ ಏನಂತ ಹೇಳಿದ್ರೆ ಒಂದು ಮೇಡಪ್ ಆಫ್ ಚೀಸ್, ಅದು ಪೂರ. ಸೊ ಮೇಡಪ್ ಆಫ್ ಚೀಸ್ ಆ್ಯಂಡ್ ಹೇಸಲ್ನಟ್ ಕೇಕ್ ಒಂದು ಪೀಸ್ ಟ್ರೈ ಮಾಡಿದೆ. ಆ್ಯಂಡ್ ಒಂದು ಇದ್ರ ಫೇಮಸ್ ಅದೊಂದು ಕಾಫಿ ಥರ ಇದೆ, ಅದೊಂದು ಟ್ರೈ ಮಾಡಿದೆ. ಸೊ ಬೆಳಿಗ್ಗೆ ಒಂದು ಹಿಂಗೆ ಲೈಟ್ ಬ್ರೇಕ್ಫಾಸ್ಟ್ ಮಾಡಂಗೆ ಅಲ್ಲಿ. ಒಳಗಡೆ ಮಾತ್ರ ಎಲ್ಲ ಥರದ ಬ್ರೆಡ್, ಬನ್ಸ್ ಅದೇನೋ ಇತ್ತು, ಎಲ್ಲ ಬೇಕ್ರಿ ಐಟಮ್ಸ್ ಇತ್ತು, ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟು. ಪ್ರೈಸ್ ರೇಂಜ್ ಎಲ್ಲ ಒಂದು ಪೀಸಿಗೆಲ್ಲ 300 ರೂಪಾಯಿ, 400 ರೂಪಾಯಿ, 600 ರೂಪಾಯಿ, ಒಂದು ಹಿಡಿ ದೊಡ್ಡ ಕೇಕ್ ಪೀಸಿಗೆ 1700 ರೂಪಾಯಿ ಆ ಥರ ಎಲ್ಲ ಇದೆ. ಸ್ವಿಸ್ ಫ್ರ್ಯಾಂಕ್ ನೀವು ನೋಡ್ಬೋದು ಇದು ಮಾಡಿ. ಬಟ್ ಇಲ್ಲಿ ಹೆಸರು ಪ್ರೊನೌನ್ಸ್ ಮಾಡೋದು ಭಾಳ ಕಷ್ಟ ಇದೆ, ವರ್ಡ್ಸ್ ಎಲ್ಲ ಜರ್ಮನ್ ಲ್ಯಾಂಗ್ವೇಜಲ್ಲಿದೆ. ಜರ್ಮನ್ ಬರೋರಿಗೆ ಭಾಳ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದಂತೆ ನೀವು ವೆರೈಟಿ. ದಟ್ ಈಸ್ ಇಯರ್ ಏನಂತ ಹೇಳಿದ್ರೆ ಖಾರ ಅಂತ ಏನಿರಲ್ಲ. ಖಾರ ಅಂತ ಹೇಳಿದ್ರೆ ಮೇಡಪ್ ಆಫ್ ಚೀಸು. ನಿಮಗೆ ಈವನ್ ಇದು ಸಿಗುತ್ತೆ, ಇದು ಸ್ಪೈಸಿ ಇರೋದು ಸಾಸ್ ಎಲ್ಲ ಸಿಗುತ್ತೆ, ಇದು ಟ್ರೈ ಮಾಡ್ಬೋದು. ಬಟ್ ಯೂಶ್ವಲಿ ಕಮ್ಮಿ ತಿಂತಾರೆ. ಭಾಳ ಚೆನ್ನಾಗಿತ್ತು, ಹೈಜೀನ್ ಇತ್ತು, ಭಾಳ ಚೆನ್ನಾಗಿತ್ತು ಬೇಕ್ರಿ. ಇಟ್ ವಾಸ್ ಕಂಪ್ಲೀಟ್ಲಿ ಒನ್ ಮಾಡರ್ನ್ ಬೇಕ್ರಿ ಹಂಗಿತ್ತು. ಸೊ ಇದನ್ನು ನೀವು ನೋಡ್ಬೋದಂತ ಡಿಶ್ಶು, ಒಂದು ಹೇಸಲ್ನಟ್ ಕೇಕ್ ಪೀಸ್ ಆ್ಯಂಡ್ ಇದೇ ಕೀಶ್ ಅಂತ ಹೇಳ್ತಾರೆ, ಮೇಡಪ್ ಆಫ್ ಚೀಸ್. ಇಟ್ ವಾಸ್ ಗುಡ್, ಚೀಸಿ ಇತ್ತು. ಕನ್ಸಿಡರ್ ಆ್ಯಸ್ ಪಿಜ್ಜಾ ಅಂತ ಹೇಳ್ಬೋದು, ಮತ್ತು ನಾಟ್ ಕಂಪ್ಲೀಟ್ಲಿ ಪಿಜ್ಜಾ ಅಂತ ಹೇಳಲ್ಲ. ಬಟ್ ಅವ್ರು ಚೀಸ್ ಹಾಕಿದ್ರೇ ಆ ಟೇಸ್ಟ್ ಬರುತ್ತಲ್ಲ, ಪಿಜ್ಜಾದಲ್ಲೂ ಚೀಸ್ ಹಾಕ್ತಾರೆ, ಟೇಸ್ಟ್ ಬರುತ್ತೆ. ಸೊ ಹಂಗೆ. ಆ್ಯಂಡ್ ಇದು ಹೇಸಲ್ನಟ್ ಕೇಕ್. ಇದು ಇಲ್ಲಿ ಕೇಕ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಪೇರ್ಡ್. ನೀವು ಇಂಡಿಯಾದಲ್ಲಿ ತಿಂತೀರಾ ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್, ಇಲ್ಲೇ ಕಂಪ್ಲೀಟ್ಲಿ ಡಿಫ್ರೆಂಟು. ಹೇಸಲ್ನಟ್ ಕೇಕ್ ಆ್ಯಕ್ಚುಲಿ ಹಿಂಗಿರುತ್ತಾ, ಹೇಸಲ್ನಟ್ ಪೀಸ್ ಹಿಂಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ, ಭಾಳ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಥರ್ಡ್ ಒನ್ ಇದು ಹೆಸರು ಗೊತ್ತಿಲ್ಲ ನನಗೆ, ಮರ್ತೋದೆ ನಾನು. ಸೊ ಅಲ್ಲೇ ನಿಮಗೆ ಇದು ಒಂದು ಫೇಮಸ್ ಡಿಶ್ ಇದು. ಸೊ ಅಲ್ಲೇ ಬೇಕ್ರಿಯಲ್ಲಿತ್ತು, ಟ್ರೈ ಮಾಡಿದ್ವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಒಂದು ಲೈಟ್ ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಆಮೇಲೆ ನೆಕ್ಸ್ಟ್ ನಾವು ಝೂರಿಚ್ ಏರ್ಪೋರ್ಟಿಗೆ ಹೋದ್ವಿ. ಝೂರಿಚ್ ಏರ್ಪೋರ್ಟಲ್ಲಿ ಅಲ್ಲಿ ಒಂದು ಮೆಕ್ಡೊನಾಲ್ಡ್ಸ್ ಟ್ರೈ ಮಾಡಬೇಕು ಅಂತ ಭಾಳ ಕ್ಯೂರಿಯಸ್ ಇತ್ತು ನನಗೆ. ಸೊ ಇದೇ ಸರೌಂಡಿಂಗ್ ಪೀಸ್ಫುಲ್ ಇಂಟರ್ಲಾಕನ್ ಸಿಟಿಲಿ. ಸೊ ವೆಹಿಕಲ್ಸ್, ವೆದರ್ ಕಂಪ್ಲೀಟ್ಲಿ. ಸಣ್ಣವರಿರೋ ಟೈಮಲ್ಲಿ ಒಂದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಇದಿರ್ತಿತ್ತಲ್ಲ, ಅದೊಂದು ಸ್ಟೋರೀಸ್ ಎಲ್ಲ ಇರ್ತಿತ್ತು ನೋಡಿ ಆ ಸಿಟಿದು, ಆ ಥರದ್ದು ಹಳೆ ಕಾಲದ ಯುರೋಪಿಯನ್ ಕಂಟ್ರೀಸಿಂದ ಆ ಥರ ಇತ್ತು ಸರೌಂಡಿಂಗ್. ಆ್ಯಂಡ್ ನಾವು ಝೂರಿಕ್ ಏರ್ಪೋರ್ಟ್ ಹತ್ರ ಇದ್ವಿ. ಸೊ ಈ ಝೂರಿಕ್ ಏರ್ಪೋರ್ಟ್ ಹತ್ರ ಅಲ್ಲಿ ಸ್ಟೇ ಆದ್ವಿ ನಾವು. ಅಲ್ಲಿ ಹೋಟೆಲ್ B&B ಅಂತ ಇತ್ತು. ಸೊ ಹೋಟೆಲ್ B&Bಯಲ್ಲಿ ಸ್ಟೇ ಆದ್ವಿ ನಾವು. ಸೊ ಅಲ್ಲೇ ರ್ಯಾಡಿಸನ್ ಹೋಟೆಲ್ ಕೆಳಗಡೆನೆ ಒಂದು ಹತ್ರನೇ, ಅದೇ ವಾಕೇಬಲ್ ಡಿಸ್ಟೆನ್ಸು B&Bಯಿಂದ. ಇದೇ ನ್ಯಾಷನಲ್ ಹೈವೇ. ಬಸ್ ನೋಡಿದ್ರೆ ಒಂಥರ ಯುನಿಕ್ ಇದೆ, ಫಸ್ಟ್ ಟೈಮ್ ಈ ಥರ ಇಷ್ಟು ಬಸ್ ನೋಡಿರೋದು ನಾನು. ಆ್ಯಂಡ್ ಟ್ರಾಫಿಕ್ ಎಲ್ಲ ಭಾಳ ಚೆನ್ನಾಗಿ, ಅಂದರೆ ಫುಲ್ಲು ಡಿಸಿಪ್ಲಿನಲ್ಲಿದ್ದಾರೆ, ಆ ಥರ ಇದೆ ಟ್ರಾಫಿಕ್. ಓಕೆ, ಸೊ ವಿಲ್ ಗೋ ಟು ದ ಮೆಕ್ಡೊನಾಲ್ಡ್ಸ್. ಇದೇ ಮೆಕ್ಡೊನಾಲ್ಡ್ಸ್ ಇದಕ್ಕೆ ಹೋಗಿದ್ವಿ. ಸೊ ಮೆಕ್ಡೊನಾಲ್ಡ್ಸಲ್ಲಿ ಒಂದು ಬರ್ಗರ್ ಎಲ್ಲ ಟ್ರೈ ಮಾಡಬೇಕಂತ ಭಾಳ ಕ್ಯೂರಿಯಸ್ ಇತ್ತು. ಇಂಡಿಯಾದಲ್ಲಿ ಟ್ರೈ ಮಾಡಿ ಅಲ್ಲಿ ಡಿಫ್ರೆಂಟ್ ಇರುತ್ತೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಮೆಕ್ಡೊನಾಲ್ಡ್ಸ್ ಟ್ರೈ ಮಾಡೋಣ ಅಂತ ಇದ್ವಿ. ಸೊ ಸ್ವಿಟ್ಜರ್ಲ್ಯಾಂಡಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ ಒಂದು ಚಿಕನ್ ಬರ್ಗರ್ ಟ್ರೈ ಮಾಡಿದ್ವಿ, ಆಮೇಲೆ ಬೀಫ್ ಬರ್ಗರ್ ಟ್ರೈ ಮಾಡಿದ್ವಿ, ಆ್ಯಂಡ್ ಬೇಕನ್ ಬರ್ಗರ್ ಟ್ರೈ ಮಾಡಿದ್ವಿ. ಆ್ಯಂಡ್ ಮೆಕ್ಫ್ಲೋರಿಯೋ ಅಂತ, ಮೆಕ್ಫ್ಲರಿ ಬಿಸ್ಕಾಫ್ ಇದು ಐಸ್ ಕ್ರೀಮ್ ಇತ್ತು. ಸೊ ಅದು ಟ್ರೈ ಮಾಡಿದ್ವಿ. ಇಲ್ಲಿರೋ ಬರ್ಗರು ಮತ್ತು ಇಂಡಿಯಾದಲ್ಲಿ ತಿನ್ನೋ ಬರ್ಗರು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಬಟ್ ಇಲ್ಲಿ ಭಾಳ ಚೆನ್ನಾಗಿದೆ, ಯೂನಿಕ್ ಇದೆ, ಮಾತ್ರ ಹಂಗೆ ಕಾಸ್ಟ್ಲಿ ಇದೆ ಬರ್ಗರು. ಸೊ ನಾವು ಇಷ್ಟು ತಿಂದಿದ್ದಕ್ಕೆ ಒಂದಿಷ್ಟು ಬರ್ಗರ್ಸಿಗೆ ಅರೌಂಡು 3,500 ಏನೋ ಆಯಿತು ಇಂಡಿಯನ್ ರುಪೀಸಲ್ಲಿ. ಸೊ ಬಟ್ ಕ್ವಾಲಿಟಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಮತ್ತು ಇಲ್ಲಿ ಇದು
ಫ್ರೆಂಚ್ ಫ್ರೈಸ್ ಎಲ್ಲ ಟ್ರೈ ಮಾಡ್ತೀರಲ್ಲ, ಇಂಡಿಯಾದಲ್ಲೂ ಸಿಗುತ್ತೆ ಬಟ್ ಕ್ವಾಲಿಟಿಲಿ, ಬಟ್ ಮೆಕ್ಡೊನಾಲ್ಡ್ಸಲ್ಲಿ ಆ ಥರ ಸಿಗಲ್ಲ ಕ್ವಾಲಿಟಿ, ಇಲ್ಲಿ ಸಿಗ್ತಿದೆ. ಬಟ್ ಇಟ್ ವಾಸ್ ಚಿಕನ್ ನಗೆಟ್ಸ್, ಇಟ್ ವಾಸ್ ಆಸಮ್, ಸಖತ್ತಾಗಿತ್ತು. ಒಂದ್ಸಲಿ ನೀವು ಸ್ವಿಟ್ಜರ್ಲೆಂಡಿಗೆ ಹೋದರೆ ಒಂದ್ಸಲಿ ಮೆಕ್ಡೊನಾಲ್ಡ್ಸ್ ಟ್ರೈ ಮಾಡಿ, ಆಲ್ ಓವರ್ ವರ್ಲ್ಡಿಗೆ ಹೋದರೆ ಒಂದ್ಸಲಿ ಟ್ರೈ ಮಾಡಿ ಅಂತೆ, ಭಾಳ ಸಖತ್ತಾಗಿದೆ ಮೆಕ್ಡೊನಾಲ್ಡ್ಸ್. ಒಂದು ಯೂನಿಕ್ನೆಸ್ ಏನಂತ ಹೇಳಿದ್ರೆ ಎವ್ರಿ ಕಂಟ್ರೀಸಲ್ಲಿ ಆ ಟೇಸ್ಟ್ ಇದೆ ಮೆಕ್ಡೊನಾಲ್ಡ್ಸಲ್ಲಿ, ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಚಿಕನ್ ನಗೆಟ್ಸು ಸಖತ್ತಾಗಿತ್ತು, ಆ್ಯಂಡ್ ಫ್ರೆಂಚ್ ಫ್ರೈಸು ಸಖತ್ತಾಗಿತ್ತು, ಆ್ಯಂಡ್ ಈವನ್ ಎವ್ರಿಥಿಂಗ್ ವಾಸ್ ಗುಡ್. ಸೊ ಐ ಲವ್ಡ್ ಇಟ್. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. Do like, share and subscribe to my channel. Thank you for watching.